ನಂತರ ಮತ್ತೆ ಸ್ವಾಗತ. ವಯನಾಡು ಕಲ್ಲಾಡಿಯ ಗುಡ್ಡ ಕುಸಿತ ದುರಂತಕ್ಕೆ ಹೈಕೋರ್ಟ್ ಗರಂ ಆಗಿದೆ. ವಯನಾಡು ಕಲ್ಲಾಡಿಯ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಗರಂ ಆಗಿದೆ. ಕೇರಳ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡಿದೆ. ಪ್ರಾಥಮಿಕ ವರದಿ ನೀಡುವಂತೆ ಹೇಳಲಾಗ್ತಾ ಇದೆ. ಪ್ರಕರಣ ಸಂಬಂಧ ಮಧ್ಯಪ್ರವೇಶ ಮಾಡಿದೆ ಕೇರಳ ಹೈಕೋರ್ಟ್. ಗುತ್ತಿಗೆ ಸಂಸ್ಥೆ ನಿರ್ಲಕ್ಷ್ಯದಿಂದ ದುರಂತ ಎಂದಿದೆ ಕೇರಳ ಸರ್ಕಾರ. ಮೇ 26 ಜೂನ್ 4ರಂದು ಗುಡ್ಡ ಕುಸಿಯುವ ಸಾಧ್ಯತೆ ಇದೆ ಅಂತ ಮಾಹಿತಿ ನೀಡಲಾಗಿತ್ತು. ಗುತ್ತಿಗೆ ಸಂಸ್ಥೆಗೆ ಜಿಲ್ಲಾಡಳಿತ ಮಾಹಿತಿ ನೀಡಲಾಗಿತ್ತು. ಜೂನ್ 20ಕ್ಕೆ ಕೆಆರ್ಸಿಎಲ್ ಡೆಪ್ಯೂಟಿ ಚೀಫ್ ಅವರಿಗೂ ಕೂಡ ಮಾಹಿತಿ ನೀಡಲಾಗಿತ್ತು. ಆದಾಗ್ಯೂ ಮಣ್ಣು ತೆರವು ಮಾಡದೆ ಕಾಮಗಾರಿ ಮಾಡಲಾಗ್ತಾ ಇತ್ತು. ಇನ್ನು ಮೃತರ ಕುಟುಂಬಕ್ಕೆ ಪರಿಹಾರ ನೀಡಲು ಕೂಡ ಸರ್ಕಾರ ಸೂಚನೆ ನೀಡಿದೆ. ಹಾಗೆ ಗಾಯಾಳುಗಳ ಚಿಕಿತ್ಸಾ ವೆಚ್ಚ ಕೂಡ ಸರ್ಕಾರದೇ ಹೊಣೆ ಅಂತ ಇಲ್ಲಿ ಹೈಕೋರ್ಟ್ ಹೇಳಿರುವಂತಕ್ಕದ್ದು. ದುರಂತದ ಬಗ್ಗೆ ಪ್ರತ್ಯೇಕ ವರದಿ ನೀಡುವಂತೆ ಹೈಕೋರ್ಟ್ ಇಲ್ಲಿ ಚಾಟಿ ಬೀಸಿರುವಂತಕ್ಕದ್ದು. ವಯನಾಡು ಕಲ್ಲಾಡಿಯ ಗುಡ್ಡ ಕುಸಿತ ದುರಂತಕ್ಕೆ ಇದೀಗ ಹೈಕೋರ್ಟ್ ಗರಂ ಆಗಿರುವಂತಕ್ಕದ್ದು. ಕೇರಳ ಸರ್ಕಾರಕ್ಕೆ ಇಲ್ಲಿ ತರಾಟೆಗೆ ತೆಗೆದುಕೊಂಡಿರುವಂತಕ್ಕದ್ದು. ಪ್ರಾಥಮಿಕ ವರದಿ ನೀಡುವಂತೆ ಸೂಚನೆ ನೀಡಲಾಗಿದೆ. ಸದ್ಯ ಪ್ರಕರಣ ಸಂಬಂಧ ಈಗ ಕೇರಳ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿರುವಂಥದ್ದು. ಗುತ್ತಿಗೆ ಸಂಸ್ಥೆ ನಿರ್ಲಕ್ಷ್ಯದಿಂದ ಈ ದುರಂತ ಆಗಿದೆ ಅಂತ ಈಗಾಗಲೇ ಕೇರಳ ಸರ್ಕಾರ ಮಾಹಿತಿ ನೀಡಿದೆ. ಮೇ 26 ಜೂನ್ 4ರಂದು ಗುಡ್ಡ ಕುಸಿಯುವ ಸಾಧ್ಯತೆ ಇತ್ತು ಅಂತ ಮೊದಲೇ ಮಾಹಿತಿ ನೀಡಲಾಗಿತ್ತು. ಗುತ್ತಿಗೆ ಸಂಸ್ಥೆಗೂ ಕೂಡ ಜಿಲ್ಲಾಡಳಿತ ಇಲ್ಲಿ ಮಾಹಿತಿ ನೀಡಿತ್ತು. ಆದರೂ ಕೂಡ ಮಣ್ಣು ತೆರವು ಅಲ್ಲಿ ಮಾಡಲಾಗಿದ್ದಿಲ್ಲ. ಹಾಗಾಗಿ ಈ ರೀತಿ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ಇನ್ನು ಮೃತರ ಕುಟುಂಬಕ್ಕೆ ಪರಿಹಾರ ನೀಡಲು ಕೂಡ ಇಲ್ಲಿ ಕೋರ್ಟ್ ಸೂಚನೆ ಕೊಟ್ಟಿರುವಂತಕ್ಕದ್ದು ಸರ್ಕಾರಕ್ಕೆ. ಹಾಗೆ ಈಗೇನು ಗಾಯಾಳುಗಳು ಇದ್ದಾರಲ್ಲ ಅವರ ಚಿಕಿತ್ಸಾ ವೆಚ್ಚ ಕೂಡ ಭರಿಸಬೇಕು, ಸರ್ಕಾರದೇ ಹೊಣೆ ಅಂತ ಹೇಳಿ ಕೂಡ ಇಲ್ಲಿ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಅದೇ ರೀತಿ ದುರಂತದ ಬಗ್ಗೆ ಏನು ದುರಂತ ಆಗಿದೆ, ಈಗ 5 ಜನ ಸಾವನ್ನಪ್ಪಿದ್ದಾರೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿ ನೀಡಬೇಕಂತ ಕೇರಳ ಹೈಕೋರ್ಟ್ ಇಲ್ಲಿ ಸೂಚನೆ ನೀಡಿರುವಂತಕ್ಕದ್ದು.